ಇವತ್ತಿನ ನಿರೂಪಣಾ ಪೂರ್ಣ ನಿರೂಪಣ ಎಲ್ಲ ವೇದಿಕೆ ಮುಗಿದಂಥ ಗುರುಬಂಧುಗಳು ಸಾಕಷ್ಟು ಅನುಭವದ ಮಾತುಗಳು ನೀಡಿದ್ದಾರೆ. ಹೇಳೋದೇನಿಲ್ಲ, ಯಾಕಂದರೆ ಯಾರು ಮಾತಾಡೋಣ ಅದೇ ವಿಷಯವಾಗಿ ಮಾತಾಡಬೇಕು, ಅದು ಬಿಟ್ಟು ಹೋಗಕ್ಕೆ ಆಗಿರಲಿಲ್ಲ. ಯಾಕಂದರೆ ಇದೊಂದು ಬ್ರಹ್ಮ ವೇದಿಕೆ, ಬಾಬಾಸಾಹೇಬ್ ಮಹಾರಾಜ ಸ್ಥಾಪನೆ ಮಾಡಿದಂಥ ಸಂಪ್ರದಾಯ, ಅವರ ಜ್ಞಾನಿಗಳವರು ಹೇಳುವಂಥ ಮಾತು ಯಾರು ನಾನೆಂದು ವಿಚಾರಿಸು, ವಿಷಮ ಸಂಸಾರವನ್ನು ಕನಸಿನಲ್ಲಿ. ಅಂದರೆ ನಾವೇನು ಪ್ರಪಂಚಕ್ಕೆ ಹತ್ತೀವಿ, ನಾವು ಜೀವನದಲ್ಲಿ ಒಂದು ಅಪೂರ್ಣತ್ವದ ಕಡೆ ಹೊಂಟಿದ್ದೀವಿ. ಅದರಿಂದ ನಾವು ಪೂರ್ಣತ್ವವನ್ನು ಜೀವನ ಮುಕ್ತಿ ಅದನ್ನು ಬೇರೆ ಇಲ್ಲ. ಪೂರ್ಣತ್ವ ಏನು? ಈ ಜನನದ ಭಾರಿ ಕಳ್ಕೊಳ್ಳೋದು ಪೂರ್ಣತ್ವ. ಅಪೂರ್ಣತೆಯಿಂದ ಪೂರ್ಣತ್ವದ ಕಡೆ. ಅದಕ್ಕೆ ಅವರ ಜ್ಞಾನಿಗಳು ಸಂತ ಶರಣರು ಸಾಧನ ಮಾಡಿ ಹೇಳಿ 9 ತಾಸಿನಲ್ಲಿ ಮಹೋತ್ಸವ ಮಹಾರಾಜರಿದ್ದಾಗ ಭಕ್ತ ಪರಂಪರೆಯಲ್ಲಿ 8 ತಾಸುಗಟ್ಟಲೆ 9 ತಾಸುಗಟ್ಟಲೆ ಸಾಧನ ಮಾಡ್ತಿದ್ರು. ಅದು ಹೆಂಗೆ ಮಾಡ್ತದೆ ನಿಮಗೆ ನಾ ಹೇಳ್ತೀನಿ, ನಮಗೆ ನನಗೆ ನಮಗೆ ಅದು ವಿವರ ಇಲ್ಲ. ಎಲ್ಲರಿಗೂ ನಮ್ಮ ಹಿಡ್ಕೊಂಡು ಎಲ್ಲರಿಗೂ ಇಲ್ಲ. ನಾವೇನು ಸಾಧಿಸಕ್ಕೆ ಶಕ್ತಿ ಅಷ್ಟು ಕಷ್ಟಪಟ್ಟು ಅವ್ರು ಯಾಕೆ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ, ಪ್ರತಿಯೊಬ್ಬ ಜೀವಿನೂ ಜೀವನ ಮುಕ್ತಿ ಕಡೆಗೆ ಹೋಗಲಿ, ಆತ್ಮಾನುಭವವನ್ನು ಪಡ್ಕೊಳ್ಳಿ. ಈ ಸಂಪ್ರದಾಯ ಗುರು ಪರಂಪರೆಯನ್ನು ಅವಲೋಕನ ಅಂತಾರೆ. ಜಗತ್ತಿನಲ್ಲಿ ನಮ್ಮ ದೇಶದಲ್ಲ ಎಲ್ಲ ದೇಶಗಳು ಸಹಿತ ಈ ಒಂದು ಪರಮಾರ್ಥದ ಸೆಲೆ ಐತಿ. ನಮ್ಮ ಸಂಪ್ರದಾಯ ಜಿಗೇರಿ ಸಂಪ್ರದಾಯ, ಅನೇಕ ಆರೋಗ್ಯ ಸಂಪ್ರದಾಯ, ಇನ್ನೂ ಅನೇಕ ಸಂಪ್ರದಾಯಗಳು. ಅಂದರೆ ಹೇಳ್ತಾರೆ ಅವ್ರ ಜ್ಞಾನಿಗಳು, ಊರಿಗೆ ದಾರಿಯನ್ನು ಹಾರುತ್ತದೆ. ನಾವು ಒಂದು ಗುರಿ ಮುಟ್ಟಬೇಕಾಗಿತ್ತು. ಆ ಗುರಿಗೆ ನಮಗೆ ಸರಿಯಾದ ಮಾರ್ಗ ಯಾರು ತೋರಿಸ್ತಾರೆ? ಜೋ ಸದ್ವಸ್ತು ಹಾಕಿದ್ದು ಸದ್ಗುರು. ಯಾರು ನಮಗೆ ಅಂತ ಹಾಗೆ ತೋರಿಸ್ತಾರೆ ಅವರು ಸದ್ಗುರು. ಯಾಕಂದರೆ ಇವೆಲ್ಲ ಸಾಕಷ್ಟು ಗ್ರಂಥಗಳು ಅನೇಕ ನಮಗೆ ಮಾರ್ಗಗಳು ಹೇಳ್ಯಾವ. ಭಾಳ ಗ್ರಂಥಗಳದಾವ. ಅವೆಲ್ಲ ಸಂಸ್ಕೃತದಲ್ಲಿ ಅದಾವ, ಕನ್ನಡದಲ್ಲಿ ಅದಾವ, ಇನ್ನೂ ಅನೇಕ ಭಾಷೆದಲ್ಲಿ ಅದಾವ. ಗ್ರಂಥಗಳು ನಮ್ಗೆ ಏನು ಹೇಳ್ತಾವ ಅಂತಂದ್ರೆ, ಈ ಹಾಗೆ ಇರೋದಂದ್ರೆ ಇಷ್ಟು ಸಮಯದಲ್ಲಿ ಈ ಗುರಿ ಕೊಡ್ತೇವೆ ಇಷ್ಟೇ ಹೇಳ್ತಾವ. ಹೋಗಾಗಬೇಕಿಲ್ಲ. ಒಂದು ಇಲ್ಲಿ 30-35 ಕಿಲೋಮೀಟರ್ ಇಲ್ಲೇ ಒಂದು ಕಲ್ಲು ಮ್ಯಾಪರ್ ಬಿಜಾಪುರ 35 ಕಿಲೋಮೀಟರ್ ಐತಿ. ಆ ಕಲ್ಲಿನಿಂದ ಹೋಗಿ ತಾಸುಗಟ್ಟಲೆ ನಿಂತಿರೋದು, ಅದರ ಮ್ಯಾಗ ನಾವು ಒಂದು ಶಾಡಸ್ ಕೂತ್ರೆ ಬಿಜಾಪುರ ಮುಟ್ಲಕ್ಕೆ ಶಕ್ತಿ ಇಲ್ಲ. ಬಿಜಾಪುರ ಇಷ್ಟು ದೂರ ಐತೆ ಅಂತ ಹೇಳ್ತಾರೆ. ಆ ಕಲ್ಲು ಗುಣ ಏನಪ್ಪ? ಬಿಜಾಪುರ 35 ನಡೆದು ಹೋಗ್ಬೇಕಾದಂಥ ನಾವು ಗ್ರಂಥಗಳ ಅಧ್ಯಯನ ಮಾಡೋದು ನಮಗೆ ಸರಿಯಾದಂಥ ಸನ್ಮಾರ್ಗ ತೋರಿಸು ಗ್ರಂಥಗಳನ್ನೇನು. ಹಂಗೆ ಈ ಸಂಪ್ರದಾಯದಲ್ಲಿ ಎಲ್ಲ ಮಹಾತ್ಮರನ್ನು ವ್ಯವಸಾಯ ಮಾಡಬೇಕಾದಂಥ ಎಲ್ಲ ಮಹಾಪುರುಷನ್ನು ನಾವು ಕಂಡಂಥ ಅನುಭವ ಪ್ರತಿಯೊಬ್ಬರು ಕಾಣಬೇಕು. ಈ ಸಂಪ್ರದಾಯನ ಅಂತಂದ್ರೆ ಹೆಸರು ಏನಪ್ಪ ಅನ್ನೋದು ಅನುಭವದ ಮೇಲೆ ಇದ್ದಂಥ ಸಂಪ್ರದಾಯ. ಇದೆಲ್ಲರೂ ಬಂದಂಥವ್ರು ನಾಮಸ್ಮರಣೆ ಮಾಡಬೇಕು, ಭಜನೆ ಮಾಡಬೇಕು, ಏಕಾಗ್ರತೆ ಸಾಧಿಸಬೇಕು. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯ ಏಕಾಗ್ರತೆ. ನಾವು ದಿವಸದಲ್ಲಿ 24 ತಾಸು ಸಮಯ ಇರಬೇಕು. ಒಂದೊಂದು ಸಮಯ ಕರಿತೀವಿ. 4 ತಾಸು ಗಂಟೆ 8 ತಾಸು ವಿಶ್ರಾಂತಿ ನಿದ್ದೆ ಮಾಡ್ತೀವಿ, ಕಾಯಕ ಮಾಡ್ತೀವಿ. ಅವ್ರ ಗುರುಗಳು ಹೇಳ್ತಾರೆ, ನಿನ್ನ ಸಮಯ ನನಗೆ ಭಾಳ ಬೇಕಾಗಿಲ್ಲ, ನನಗೊಂದು 10-20 ನಿಮಿಷ ಅಥವಾ ಒಂದು ಅರ್ಧ ತಾಸು ನನ್ನ ಸಲಾಗಿ ಅದು ಎಂಥ ಸಮಯ ಕಲ್ಪನಾತೀತ ಇರಬೇಕು. ನಾವು 1 ತಾಸು 2 ತಾಸು ಧ್ಯಾನ ಏನಾದರೂ ಇದ್ದು ಮಾಡೋ ಸಾವಿರ ಕಲ್ಪನೆ ಮಾಡ್ಕೊಂಡು ಧ್ಯಾನ ಮಾಡಬೇಕಂದ್ರೆ ಹೇಳ್ತಾರೆ ಮನುಷ್ಯನ ಹೊಯ್ದಾಟ. ಮನಃಶಾಂತಿಯೇ ದಿವ್ಯ ಔಷಧ. ನಮ್ಮ ಮನುಷ್ಯನ ಹೊಯ್ದಾಟ ಇಟ್ಕೊಂಡು ನಾವು ಧ್ಯಾನ 8 ತಾಸು ಏನಿರ್ತೀವಿ. ಏಕಾಗ್ರತೆ ಸಾಧಕ್ಷಕ್ಕೆ ಸಾಧಿಸಕ್ಕೆ ಅಂತ ಅವ್ರು ವಿಮಲೇಶ್ವರ ಮಹಾರಾಜಂತವ್ರು 13 ದಿವಸ ಆತ್ಮ ಸಾಕ್ಷಾತ್ಕಾರ ಮಾಡಬೇಕು. ಎಷ್ಟೊಂದು ಗೌರವ ಆಗಿ ಆ ಒಂದು
ಸಾಧನ ಮಾರ್ಗದೊಳಗೆ ತೊಡಗಿದ್ರು. ಹಂಗೆ ಈ ಸಂಪ್ರದಾಯದ ಪರಂಪರೆಯಲ್ಲಿ ಆಗಿರುವಂಥ ಎಲ್ಲ ಮಹಾಪುರುಷರನ್ನು ನಾವು ಕಂಡ ಅನುಭವ ಪ್ರತಿಯೊಬ್ಬರು ಕಾಣಬೇಕು, ಅಧ್ಯಾತ್ಮದ ಚಿಂತನೆಗೆ ಒಳಪಡಬೇಕು, ಜೀವನ ಮುಕ್ತರಾಗಬೇಕು ಅಂತ ಸಂದೇಶ ಸದ್ಗುರುಗಳು. जो सद्वस्तु ತಾಕವಿದ್ದು ಸದ್ಗುರು. ಆ ಒಂದು ಗುರಿಯನ್ನು ನಮ್ಗೆ ಯಾರು ಮುಗಿಸ್ತಾರ ಅವರ ನಮ್ಮ ಸದ್ಗುರು. ಹಂಗೆ ಜೀವರಿಗೆ ಎಲ್ಲ ಸಾಕಷ್ಟು ನಮ್ಮ ಆರಾಧನೆ ಮಾಡೋದು, ಅವರೆಲ್ಲ ವರ್ಷದೊಳಗೆ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾರೆ, ಕಗ್ಮರಿಯೊಳಗೆ ಮಾಡ್ತಾರೆ, ರಾಮತೀರ್ಥದೊಳಗೆ ಮಾಡ್ತಾರೆ. ಜನಜಾಗೃತಿ ಎಲ್ಲ ಪ್ರವಚನ ಮಾಡೋದು ಎಲ್ಲ ಮಾಡೋದು ಮನೆ ಹೇಳಬೇಕು ಅಂದರೆ ಧ್ಯಾನ ಮಾಡಿದ್ರೆ ದೇವರಾಗುತ್ತೆ. ಅವ್ರು ಸಂಗಮೇಶ್ವರ ಮಹಾರಾಜರಿಗೆ ಪುರಾಣ ಹೇಳ್ತಾರೆ. ಅವ್ರು ಯಾವ ಹೇಳಿದಾರಲ್ಲ, ಪುರಾಣ ಹೇಳ ಅಂದ್ಮೇಲೆ ಒಂದು ವೇದಿಕೆನೇ ಆಗ್ತದೆ ಗೊತ್ತಿಲ್ಲ ಅವ್ರಿಗೆ. ಬರೀ ಸೇವಾ ದಾಸ್ಯ ಭಕ್ತಿ ಮಾಡಿದ್ರು ಸಂಗಮೇಶ್ವರ ಮಹಾರಾಜರು. ಪುರಾಣ ಹೇಳಿ ಭಾಳ ಒತ್ತಾಯ ಮಾಡಿದ್ರು. ನೀವು ಒಂದು ಎರಡರ ಮಾತು ಹೇಳಿದ ಕೂಡಲೇ ಅವ್ರು ಎರಡ ಮಾತ್ರ ಹೇಳ್ಬಿಟ್ರು. ನಾವೆಲ್ಲ ಉಪಮೇಯಗಳು ನಮ್ಮ ಸಾಕಷ್ಟು ಉಪಮೇಯಗಳು ನಮ್ಮ ಹೇಳೋದು ಯಾಕೆ ಹೇಳೋದು ಹೇಳುವಂಥ ಹವ್ಯಾಸ ಹೋಗ್ತದೆ ಅಂದರೆ ಈ ವಿಷಯನ ಹಂಗೆ ಇರ್ತದೆ. ಉಸ್ಕಿನ ದುಡ್ಡಿಗೆ ಎದ್ದಂಗೆ ಅಂತಾರೆ. ನಾವು ತಲೆ ಕೆದರ್ಬೋದಂದ್ರೆ ಮ್ಯಾಗಿನ ಹಂಗೆ ಇರ್ತದೆ, ವಿಷಯ ಕೆಳಗಿರ್ತಾವ. ಇನ್ನೊಂದು ಹೇಳಿ ಮುಗಿಸೋನು, ಇನ್ನೊಂದು ಹೇಳಿ ಮುಗಿಸೋನು. ಅಷ್ಟೊಂದು ಅಭಿಲಾಷೆ, ಅಭಿರುಚಿಗಳು, ಅಧ್ಯಾತ್ಮದ ಅಭಿರುಚಿ. ನಾವು ಬೇಜಾರು ಮಾಡ್ಕೋಬೋದು, ಭಾಳ ತನಕ ಹೇಳ್ಬೋದು, ಭಾಳ ಹೇಳ್ಬೋದು, ಭಾಳ ಸಮಯ ಹೇಳ್ತೇವೆ. ಆದರೆ ಇವತ್ತಿನ ಈ ಸಮಯ ನಮಗೆ ನಾಳೆ ಸಿಗಲಿಲ್ಲ, ನಾಳಿನ ಸಮಯ ನಾಳೆ ಸಿಗಂಗಿಲ್ಲ. ಅದಕ್ಕೆ ಹೇಳ್ತಿದ್ರು ಅವ್ರ ದೇವರು, ನಾಳೆ ಎಂಬುವನ ಮನೆ ಹಾಳು, ನಾಳೆ ತನಕ ಜೀವಿಸಿರುವುದು ವಿಜಯ ಎಂದೇವು. ನಾಳೆ ತನಕ ಬದುಕ್ತೇವೋ ನಮಗೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಏನು ಯಾವ ಗ್ಯಾರಂಟಿ ಇದ್ದೇವೆ ನಾವು ಸುಮ್ಮನೆ ಹೆಚ್ಚಿಗೆ ತಿಳಿದಾಗ ಆ ಕಡೆಗೆ ವಿಶೇಷ ಆಗ್ತದೆ. ಇದು ಯಾವುದೂ ನಮ್ಮ ಕೈಗಿಲ್ಲ, ಹುಟ್ಟು ನಮ್ಮ ಕೈಗಿಲ್ಲ, ಅವರು ನಮ್ಮ ಕೈಗಿಲ್ಲ. ಅದರೊಳಗಿದ್ದಂಥ ನಡವಳಿಕೆ ಏನು ಬದುಕಿಲ್ಲ. ಆ ಯಾವ ರೀತಿ ಆ ಪರಮಾತ್ಮ ಕೊಟ್ಟಂತ ಬದುಕು ಬಂದದಲ್ಲ, ಆ ಬದುಕನ್ನು ಯಾವ ರೀತಿ ಸವಿಸಬೇಕು ಕೂರಕ್ಕಾಗದಲ್ಲ. ನಮಗೆ ಒಂದು ಧೈರ್ಯ ಕೊಟ್ಟಿರ್ತಾರಪ್ಪ. ಹುಟ್ಟು ಅಂದ್ರೆ ಒಂದು ಧೈರ್ಯ. ಹುಟ್ಟು ಬಂದ ಕೂಡ ಯಾರ್ಯಾರು ವಿದ್ಯಾಸ ಜನರು ಊರಾಗ ಮಾತಾಡ್ತಿರ್ತಾರೆ, ಊರಿಗೆ ಬೇಡಾದಂತಪ್ಪ ಹಾಳಾಗೋದಂತ ಒಬ್ಬರ್ತಾರೆ. ಊರಾಗ ಪುಣ್ಯ ಕೆಲಸ ಮಾಡಿದ, ಸಾಧು ಸಂತರನ್ನ ಅನ್ನ ಸಂತರ್ಪಣೆ ಮಾಡಿದ, ಸಾಧನ ಮಾಡಿದ, ಧ್ಯಾನ ಮಾಡಿದ, ದೇವರಾದಕ್ಕೂ ನಮ್ಮ ಸುಳ್ಳು ಅದ್ರ ಇರ್ತದೆ. ಅದನ್ನು ಬರೀದ ನಮ್ಮ ಕೈಯಾಗ, ಕೆಟ್ಟ ಅನಿಸ್ಕೊಳ್ಳೋದು ಬರೀದ ನಮ್ಮ ಕೈಯಾಗ, ಪುಣ್ಯ ಮಾಡಿ ವಾದ ಪಾದ ಬರೋದು ನಮ್ಮ ಕೈಯಾಗ. ಹಂಗಾಗಿ ಇದೊಂದು ಕೂರಕ್ಕಾಗುತ್ತೆ ಜೀವನ ಅನ್ನೋದು. ಹಂಗೆ ಈ ಸಂಪ್ರದಾಯದಲ್ಲೇ ಬಾಬುಸಾಹೇಬ್ ಮಹಾರಾಜರು, ತಿರುಮಲೇಶ್ವರ ಮಹಾರಾಜರು ಅಗರ್ಭ ಶ್ರೀಮಂತಿಗೆ ಮುಗಿಸಿದವರು. ಅವರೆಲ್ಲ ಆಗಿನ ಸಮಯದ ಒಂದು ಇಷ್ಟೊಳಗನ ಕೊಟ್ಟಾಗಿಸಿದವರು. ಅಗರ್ಭ ನಮ್ಮ ಕಣ್ಣಿಯೊಳಗೆ ಒಬ್ಬರು ವ್ಯಾಪಾರಸ್ಥರು, 4 ಗಂಟೆ ಅಂಗಡಿಗಳು. ಅಷ್ಟೆಲ್ಲ ಇದ್ದು ಸಹಿತ ಕೊನೆಗೆ ಬಾಬುಸಾಹೇಬ್ ಮಹಾರಾಜರಂತ ಗುರು ಸಿಕ್ಕ ನಂತರ ಕಂಡೀರೇನು ಮಹಾಕಾರಣ ಬ್ರಹ್ಮನ ಕಂಡು ಉಂಟಂತ ಮಹಾಜ್ಞಾನಿಗೆ ಇದನ್ನು ಏನು ಬರ್ತಂದ್ರೆ ಅವ್ರಿಗೆ ಅದರ ಅನುಭವ ಆಗ್ತದೆ. ನಮಗೆಲ್ಲ ವೈರಾಗ್ಯ ಬರ್ತಿರ್ತಾವ, ವೈರಾಗ್ಯ ಬರ್ತಾವ ಹೋಗ್ತಾವ. ಅವರಿಗೆ ಏನು ವೈರಾಗ್ಯ ಇರೋಲ್ಲ ಆಗಿರ್ತಾರ ಭಾಳ ಹಿಂದಿಸೋದಿಲ್ಲ. ಹಂಗೆ ತಿರುಮಲೇಶ್ವರ ಮಹಾರಾಜರು ವ್ಯಾಪಾರದಾಗ ಭೂಷಣ ಎಲ್ಲ ಕಳ್ಕೊಂಡ ನಂತರ ನಾವೆಲ್ಲ ಒಂದು ಸ್ವಲ್ಪ ಕಳ್ಕೊಂಡ್ರೆ ನೀವು ಕೇಳಿಬಿಟ್ಟಿದ್ದೆ 1000 ಕೋಟಿ ಆಸ್ತಿ ಇದ್ದಾವ, ಒಂದು 2 ಕೋಟಿ ರೂಪಾಯಿ ಕಳ್ಕೊಂಡ್ಬಿಡಿ ವಿಶ್ವಾಸ ಸತ್ತವ್ರು. 1000 ಕೋಟಿ ಆಸ್ತಿ ಇದ್ದಾವೆ ಈಗೆಲ್ಲ ಒಂದು 8 ವರ್ಷ ಆದಂಥ ಹೆಣ್ಣು ಸಾಕಷ್ಟು ಇದ್ದಾವೆ. 1000 ಕೋಟಿ ರೂಪಾಯಿ ಆಸ್ತಿ ಇದ್ದಾವೆ, 1 ಕೋಟಿ 2 ಕೋಟಿ ವಿಶ್ವಾಸ ಅಂದ್ರೆ ಎಷ್ಟೋ ಮಂದಿ ಪ್ರಾಣ ಮಾಡ್ತಾರೆ, ಎಷ್ಟೋ ಮಂದಿ ಏನೇನೇನೋ ಮಾಡಿ ತಿರುಮಲೇಶ್ವರ ಮಹಾರಾಜ ಎಲ್ಲ ಯುದ್ಧದ ಸಮಯದಲ್ಲಿ, ಆಗಿನ ಸಮಯದಲ್ಲಿ ಯುದ್ಧ ಆದ ನಂತರ ಏನೋ ಈ ಆಗಿನ ಕಳಿಸಿದಂಥ ಮಾರಿನ ರೊಕ್ಕ ಬರಲಿಲ್ಲ. ಅದರೊಳಗೆ ವ್ಯಾಪಾರದ ನುಕ್ಸಾನ, ವ್ಯಾಪಾರ ನುಕ್ಸಾನ ಕೂಡ 3-4 ದಿವಸ ಬಿಟ್ಟು ಹಳ್ಳಿ ಊರಿಗೆ ಬರಲಾರ್ದ ಕಾರಣ ಏನೋ ಮಾಡ್ಕೊಂಡು ವ್ಯವಹಾರ ಅಂತೇಳಿ ಮನೆಯ ಹುಡುಕಾಡ್ತಿದ್ರು. ಅವಾಗ ಅವರ ಗುರುಬಂಧುಗಳು ಶಿವಪ್ಪ ಮುರುಗೋಡ ಅವರು ಜನ್ಕೊಂಡರು. ಅಗರ್ಭ ಶ್ರೀಮಂತ ಅವರು ಒಡನಾಡಿಗಳು, ಅವರ ಗುರುಬಂಧುಗಳು, ಅವರು ಒಡನಾಡಿಗಳು. ಯಾಕಂದರೆ ಬಾಬುಸಾಹೇಬ್ ಶಿಷ್ಯರ ಅವರು
ಕೂಡ ಒಂದು ಏನೋ ಗುಡಿ ದೇವಸ್ಥಾನ, ಕಾಯಂ ಸಾಧನ ಮಾಡುವಂಥ ದೇವಸ್ಥಾನ, ನಂದಿಕೇಶ್ವರ ದೇವಸ್ಥಾನ ಅಂದರೆ ಜಮಖಂಡಿಯಿಂದ ಸ್ವಲ್ಪ ಇರ್ಬೋದು. ಅವರು ಕಾಯಂ ಧ್ಯಾನ ಕೊಡೋ ಜಾಗ ಅದೇ ನಂದಿಕೇಶ್ವರ ದೇವಸ್ಥಾನ. ಅವ್ರು ಬಹುಶಃ ಅಲ್ಲೇ ಹೋಗಿರ್ಬೇಕಂತಂದು ಕೂಡ ಇವರೆಲ್ಲ ಅವ್ರ ಮನೆಯಾಗ ಅವರು ಎಲ್ಲ ನೋಡ್ಲಾಕ ಹೋದಾಗ ವ್ಯಾಪಾರ ನುಕ್ಸಾನಾಗಿದ್ದು ಏನೋ ತೊಂದರೆ ಮಾಡ್ಕೊಂಡು ಅವ್ರ ಅಂತ ಹೇಳಿ ನೋಡ್ಲಾಕ ಹೋದಾಗ ಇವ್ರು ನೋಡಕ್ಕೆ ಹೋಗ್ಬೋದು. ಅವರು ಆಸನ ಹಾಕೊಂಡು ಸಮಾಧಿಸ್ತಾಗಿರ್ತಾರೆ. ನುಕ್ಸಾನ ಅಂದರೆ ಏನು ನಮ್ಗೆ ಸಮಾಧಾನ ಆಗ್ತದೆ. ಒಂದು ಸ್ವಲ್ಪ ಬರೋದ್ರಾಗ ಬರಕಾತಂದ್ರೆ ನಾಲ್ಕು ದುಡ್ಡು ಬರೋದ್ರಾಗ ಬರಕಾತಂದ್ರೆ ನಿಂತಿಗಳಿಂದ ನಿಂತಿರ್ತಾರೆ. ಸಮಾಜ ಬರೀಲ್ಲ ಏನಾಗೋಕ್ಕೆಲ್ಲ ಆಗೋಗ್ಬೇಕು. ಕೂಡ್ಸಿಂಗ್ ಅಂತ ಆಗಿಲ್ಲ, ನೀರಿಸಿಂಗ್ ಅಂತ ಆಗಿಲ್ಲ, ನಿಂತು ಬರಾಗಿಲ್ಲ, ಮನಸ್ಸಿನ ಚಟಪಟಿಗೆ ಹೇಳೋದು ಅದೇನಂತಲ್ಲ. ಯಾರು ಮಾತಾಡ್ಸಿದ್ರು ಯಾವ ಸಮಾಧಾನ ಇರಂಗಿಲ್ಲ. ಅಷ್ಟೊಂದು ಅಂಶದಾಗ ಸಮಾಧಾನ ಕಳ್ಕೊಂಡಿರ್ತೀವಿ ನಾವು. ಅವರ ಸ್ಥಿತ ಪ್ರಜ್ಞರು ಅಂತ ಬಹುಶಃ ಬರುವಂಥ ಗುರುಗಳು ಸಿಕ್ತು. ಅದು ಈ ಒಂದು ಪೂರ್ಣತ್ವವನ್ನು ಹೊಂದುವಂಥ ಒಂದು ಗುರು ಉಪದೇಶವನ್ನು ಕೊಟ್ಟಿದ್ರು. ಅವರು ಪೂರ್ಣತ್ವವನ್ನು ಹೊಂದಿರು. ನಿರ್ಮಲೇಶ್ವರ ಮಹಾರಾಜರ ಉಪದೇಶವನ್ನು ಅನುಭವಿಸಿದಾಗ ಆ ಪೂರ್ಣತ್ವ ಅಂದ್ರೆ ಈ ಒಂದು ಜೀವನ ಮುಕ್ತಿ ಅಂತಾರ. ಇನ್ನೂ ಅನೇಕ ಶಬ್ದಗಳು ನಿರ್ವಿಕಲ್ಪ ಸಮಾಜ ಅಂತಾರ. ಎಲ್ಲವೂ ಪಡ್ಕೊಂಡಿದ್ರು ಅವರು. ಇವರು ಹೋಗಿ ನೋಡಕ್ಕೆ ಹೋಗೋದು ಸಮಾಧಿಸ್ತಾ ಇರ್ತಿದ್ರು. ಮುಂದೆ ಅವರ ಜೀವನ ಚರಿತ್ರೆ ಸಾಕಷ್ಟು ಸೇವೆಯನ್ನು ಮಾಡಿದ್ರು. ನೇಮ್ಯಾಗ ನರಿ ಬರೋದು ಆ ಮುಂದೆ ಬಾಬಾಸಾಹೇಬ್ ಮಹಾರಾಜ್ ಅಂತ ಗುರುಗಳ ಪರಂಪರೆ ಮಾತ್ರ ಈಗ ನಿರ್ಮಲೇಶ್ವರ ಮಹಾರಾಜ್ ಹಿಂದೆ ತೊಂದರೆ ಆಗೈತೆ. ಅದು ಕೂಡ ಆರ್ಥಿಕ ತೊಂದರೆ ಅಂದರೆ ಗುರುಗಳು ಯಾಕೆ ಹೋಗತ್ತ ಬೇರೆ ಯಾರು ಅವ್ರು ಹೇಳಿದ್ರು. ಅವಮಾನ ಕೇಳಿ ಏನು ಬೇಕಾದ್ರೆ ಬಾಬಾಸಾಹೇಬ್ ಮಹಾರಾಜ್ ಏನು ಕಳ್ಕೊಂಡಲ್ಲ ಅದನ್ನೆಲ್ಲ ಕೊಡಕ್ಕೆ ನಮಗೆ ಗೊತ್ತಾಯ್ತಪ್ಪ. ಬಾಬಾಸಾಹೇಬ್ ಮಹಾರಾಜ್ ಅಂಥ ಶಕ್ತಿ ಸಾಮರ್ಥ್ಯ ಅವರಲ್ಲಿ. ಬಾಬಾಸಾಹೇಬ್ ಮಹಾರಾಜ್ ಸರ್ವಸಂಗ ಪರಿತ್ಯಾಗಿಗಳು ಎಲ್ಲ ಶಕ್ತಿ ಇದೆ. ಅದು ಸರ್ವತ್ರ ಸಮಾಧಿಸಿದ ಆಗುವಂಥ ಶಕ್ತಿ ಅವರಲ್ಲಿ ಇರ್ತದಾಗ ಇಂಥ ಸೃಷ್ಟಿಗಳು ನಿರ್ಮಾಣ ಮಾಡುವಂಥ ಋಷಿಗಳು ಮಾಡಲಿಲ್ಲ ಅಂತಾಗಿಲ್ಲ. ಪ್ರತಿ ಸೃಷ್ಟಿ ನಿರ್ಮಾಣ ಮಾಡುವಂಥ ಶಕ್ತಿನೂ ಅವರಲ್ಲಿ ಇರ್ತದೆ. ಹಂಗಾಗಿ ಅವ್ರು ನಿರ್ಮಲೇಶ್ವರ ಮಹಾರಾಜ ಅವ್ರು ಕೇಳಿ ಹಿಂಗೆಲ್ಲ ಆರ್ಥಿಕ ಪರಿಸ್ಥಿತಿ ತೊಂದರೆ ಆಗೈತಿ, ವ್ಯಾಪಾರ ನುಕ್ಸಾನ ಐತಿ. ಮತ್ತು ನಿಮ್ಮ ನೆನಪು ನಿಮ್ಮ ಕಡೆ ಉಪದೇಶ ತಗೊಂಡು ಸಾಧನ ಮಾಡಾಕಿರ್ತದ ಅಂತ ಈ ಪರಿಸ್ಥಿತಿ ಬಂದಾಗ ನೀವು ಸ್ವಲ್ಪ ಕೇಳಿದ್ರು ಚಲೋ ಆಗಬೇಕಂತ ಹೇಳಿ ಬಾಬಾಸಾಹೇಬ್ ಮಹಾರಾಜರನ್ನ ಕೇಳಿದಾಗ ಅವ್ರೇನು ಏನು ಕರ್ಕೊಂಡು ಅಂತ ಎಲ್ಲ ಕೊಡಕ್ಕೆ ಹೋಗಿದ್ದಾರೆ. ಇನ್ನೂ ಹೆಚ್ಚಿಗೂ ಕೊಡಕ್ಕೆ ಹೋಗಿ ನೀನು ಅಲ್ಲಿದ್ದರೆ ನೋಡ್ಬೋದಯ್ಯ, ಏನು ಹೋಗಿಲ್ಲ, ವಿಷಯವು ಅಮೃತ ಹೋಗೋದಿಲ್ಲ, ಏನೆಲ್ಲ ಕೊಡಕ್ಕೆ ಹೋಗ್ಬೇಕಪ್ಪ ಅಂತ ಮಾತು ಕೇಳಿದ್ರೆ ಹೇಳೋದು ಮಾತು ಕೇಳಿ ಒಳ್ಳೆ ಅವ್ರಿಗೆ ಕೇಳಕ್ಕಾದಾಗ ಭಾಳ ವರ್ಷ ಗುರುವಾರವನ್ನು ಮಾಡಿಕೊಟ್ಟಾಗಂದ್ರೆ ಎಲ್ಲಾನು ಹಾಗೆ ಮಾಡ್ತೀವಿ. ಏನು ಹೇಳ್ತಾರೆ ಅದೆಲ್ಲ ಸಿಗ್ತೈತೆ ಅಂತ ಹೇಳಿ ಅವ್ರ ಅನಿಸಿಕೆ ಅಟ್ ಹೌಸಾಗಿ ಆ ವಿಷಯ ಮಾತನ್ನು ಹೇಳಕ್ಕೆ ಹೋದಾಗ ಮಾತ್ರ ಅವ್ರ ಗುರುವಿನ ಒಳಗೆ ಧ್ಯಾನ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಗಣೇಶ್ ಮಹಾರಾಜ್ ಅವ್ರು ಬಂದ ನಿರ್ಮಲಪ್ಪ ಮತ್ತು ಬಾಬಾಸಾಹೇಬ್ ಮಹಾರಾಜ್ ಕೊಡ್ತಾರೆ. ಏನು ಕರ್ಕೊಂಡು ಎಲ್ಲ ಕೊಡ್ತಾರೆ ಇನ್ನೂ ಮಾತು ಕೇಳ್ಬೇಕಾದ್ರೆ ಅಂದ್ಕೊಂಡೆ ಅವ್ರು ನಮ್ಮಂತಾರೆ ಯಾರಿಗೆ ಇಂಥ ಮಾತು ಹೇಳಿದ್ರೆ ಕಳ್ಕೊಂಡು ನಾವು ಲೆಕ್ಕ ಹೆಂಗೆ ಬರ್ತಿದ್ವಿ ಅಂತಂದ್ರೆ ₹100 ಕೊಡೋದ್ರೆ 1,000 ಪೂಜೆ ಹೆಚ್ಚಿಗೆ ಹೋಗ್ಬಿಡ್ತಿದ್ವಿ ನಾವು. ಕೊಡೋಲ್ಲ ಹೆಂಗಾದ್ರು ಮಾಡ್ತೀವಿ ಕೊಡ್ತಾರಂತ ಯಾವ್ದು ಹೆಚ್ಚಿಗೆ ಹೇಳಿದ್ರೆ ಏನಾಗ ಹಂಗೆ ನಮ್ಮ ಪೂಜೆಗಳು ಭಾಳ ಆಗ್ತಿದ್ವು. ಅದ್ರಾಗ ಕೊಡೋದಿದ್ದಾಗ ಒಂದಕ್ಕೆ 2 ಕೊಟ್ಟು ಹಾಕ್ತಿದ್ದಂದ್ರೆ ಯಾಕೆ ಕೇಳಬಾರ್ದು. ಹಂಗೆ ಕೇಳ್ತಾನೆ ಮಾತು ಹೌಸಿನ ಅವ್ರು ಬಂದು ಹೇಳಿದ್ರೆ ನಿರ್ಮಲೇಶ್ವರ ಮಹಾರಾಜರಿಗೆ ಅವಾಗ ಅವ್ರು ನಿರ್ಮಲೇಶ್ವರ ಮಹಾರಾಜರು ಅಂತ ಮಾಡ್ತಿದ್ರು. ನನಗೆ ನನ್ನ ಗುರು ಏನು ಕೊಡಬೇಕು ಎಲ್ಲ ಕೊಟ್ಟಾನ ಅಷ್ಟ ಅಲ್ಲ, ನನ್ನ 3 ಲೋಕದ ಒಡೆಯನ್ನು ನಾನು ಪರಿವರ್ತನೆ ಮಾಡ್ಯಾನ. ಅದನ್ನು ನಾನು ಈ ಪ್ರಪಂಚದ ವಸ್ತು ಯಾವುದು ಬ್ಯಾಡ ನಾವು ಯಾರು ನಾವೆಲ್ಲ ಬರ್ತೀವಿ ಇಲ್ಲ ನಮಸ್ಕಾರ ಮಾಡ್ತೀವಿ. ಕಡೆ ಮುಂದೆ ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಗುರಿ ಮುಂದೆ ಇಟ್ಟವ್ರಿಗೆ ನನ್ನ ಜೀವನೋತ್ತರ ಮಾಡಪ್ಪ ನಾನು ಗೊತ್ತಿಲ್ಲ. ಒಬ್ಬ ಏನೋ ಹೆಂಗೆ ಭಾಳ ಆಗೈತಿ ಒಂದು ಸಣ್ಣ ಹಳ್ಳಿ ಒಳಗೆ ಬಡತನ ಪರಿಸ್ಥಿತಿ ಸ್ವಲ್ಪ ಗುರುಭಕ್ತಿ ಏನು ಮಾಡ್ತಿದ್ರು. ಗುಡಿಸಲ ಹಾಕೊಂಡಿದ್ರು. ಅವಾಗ ಗುರುಗಳು
ಹಾರ ಗುರುಗಳು ಹಾರ ಹೊಂಟಿದ್ರೆ ಗುರುಗಳಿಗೆಲ್ಲ ಹೆಂಗೆ ಹೊಸ ಮದುವೆಗಳು ಏನು ಬೇಕಾದ್ರೆ ಬೆಳೆ ಕೊಡಕ್ಕೆ ಬರ್ತೈತಿ. ಆಗ ಗುರುಗಳು ಹಾರ ಹೊಂಟಿದ್ರು. ಅವ್ನು ಅದೇ ನೋಡಪ್ಪ ನಿನಗೆ ಚಲೋ ಆಗೋ ಟೈಮ್ ಮಾಡತ್ತಿ, ಒಂದು 3 ಹಳ ಅಥವಾ ನೀ ಏನು ಕೆಲಸ ಮಾಡ್ತಿ ಆಗ ಏನು ಬೇಕಿಲ್ಲ ಅದೆಲ್ಲ ಸಿಗ್ತೈತಿ. ಒಂದು 3 ಹಳ ಮಂತ್ರಿಸ್ಪಾಟ ಹೋಗುತ್ತೆ. ಅವ ಏನು ಮಾಡ್ಬೇಕು ಎಲ್ಲ ಮಾಡಕ್ಕೆ 3 ಹಳನಾಗ ನಮ್ಮ ದೇಶ ಉದ್ಧಾರ ಆಗತ್ತೆ, ಒಂದು ಹಳ ಉಪಯೋಗ ಮಾಡಕ್ಕೆ ರಾಜ್ಯ ಉದ್ಧಾರ ಆಗಕ್ಕೆ ಕಡೆಗೆ ನಮ್ಮ ಊರೆಲ್ಲ ಶ್ರೀಮಂತಿಗೆ ಸಿಗಲು ಪಾತ್ರ ಮಾಡಬೇಕು. ಉಪಯೋಗ ಮಾಡ್ಕೊಳ್ಳೋ ಸಮಯ ಉಪಯೋಗ ಮಾಡೋ ಪದ್ಧತಿ. ಅವಾಗ ಅವನ ಮನಸ್ಸಿನಾಗ ಏನು ಬರ್ತಂದ್ರೆ ನಾನು ಹೆಂಡ್ತಿ ಸುಂದರ ಆಗಕ್ಕೆ ಒಂದು ಹಳ್ಳ ಉಪಯೋಗ ಮಾಡಿ ಅವ್ನು ಹೆಂಡ್ತಿ ಗುರುಪಿದ್ದು ಕಪ್ಪಿದ್ದು ನಾನು ಹೆಂಡ್ತಿ ಭಾಳ ಸುಂದರ ಆಗತ್ತೆ ಒಂದು ಹಳ್ಳ ಉಪಯೋಗ ಮಾಡೋದಕ್ಕೆ ಸುಂದರ ಆಗಬೇಕು ಗುರುವ ಶಕ್ತಿ. ಆಮೇಲೆ ಮತ್ತೆ ಏನಂತ ಕೆಲಸಕ್ಕೆ ಹೋದ ಹೊಳೆ ಹೋದ್ರಾಗ ಊರಾಗ ರಾಜ ಇದ್ದ ಹಾದು ಹೊಟ್ಟಿದ್ದ ಇಂಥ ವರ್ಷದಾಗ ಇಂಥ ಸುಂದರ ಹೆಣ್ಮಗಳು ಯಾಕೋ ಕರ್ಕೊಂಬ ನಾವು ಅರಮನೆಗೆ ಅಂತ ತೊಗೊಂಡೋಗ್ಬಿಟ್ಟಾರ ಹೆಣ್ಮಗಳು. ಹೊಳೆ ಮನೆಗೆ ಬಂದು ನೋಡ್ತಾನ ಮನ್ಯಾಗ ಇಲ್ಲ ಹೆಣ್ತಿ ಎಲ್ಲ ಹೇಳಿ ಎಲ್ಲ ಬಂದು ನೋಡಿದವರು ರಾಜ ತೊಗೊಂಡು ಹೋಗ್ಯಾನ ಅರಮನೆಗೆ ತೊಗೊಂಡು ಹೋಗ್ಯಾನ ಕೂಡಲೇ ಅವ್ನು 3 ಆಗತ್ತಿಲ್ಲ ಏನು ದೊಡ್ಡದ ನಾವು. ಹಾಗೆ ಅಲ್ಲಿ ಕುತ್ಕೊಂಡು ನಾವು ಉಪಯೋಗ ಮಾಡತ್ತೀವಿ. ಹಿಂಗೆ ಇಷ್ಟು ಪುಣ್ಯಕ್ಷೇತ್ರಕ್ಕೆ ಬರ್ತೀವಿ, ಹಿಂಗೆ ಮಾಡ್ತೀವಿ, ಸಾಧನ ಮಾಡೋದ್ರಲ್ಲಿ ಆಗ ಸಹಿತ ನಮ್ಮ ಬಾಯಾಗಿಂದ ನಾವು ಬಿಟ್ಟಿಲ್ಲ. ಸಕ್ಕರೆ ಚೀನಾಗ ಬಾಯಿ ಹಾಕಿದ್ರೆ ಬಾಯಾಗ ಬಿಟ್ಟಿಲ್ಲ ಉಪ್ಪು ಹತ್ತದಿಲ್ಲ ಅನ್ಸ್ತದೆ. ಸಕ್ಕರೆ ಚೀನಾಗ ಭಾಳ ಸ್ವಾದ ಇರ್ತಾರ, ಅದನ್ನು ನಾವು ತಿನ್ಬೇಕು ಬಂದಿದ್ದಿಲ್ಲ. ಅಧ್ಯಾತ್ಮ ಜೀವಿಗಳಾಗಬೇಕು ಬಂದಿದ್ದೀವಿ. ಈ ಒಂದು ಆನಂದವನ್ನು ಸೇರಿಕೊಡ್ತೀವಿ. ಬರುವಾಗ ವಿಷಯವನ್ನು ತಿಳ್ಕೊಂಡು ಬರ್ತೀವಿ. ಅದು ಉಪ್ಪು ಹಳ ಬಾಯಿ ಹಾಕೊಂಡ್ಬಂದಿವಿ. ಎಷ್ಟು ಸಕ್ಕರೆ ತಿಂದ್ರು ಅದ ಹತ್ತದೇನು ಉಪ್ಪು ಹತ್ತದಲ್ಲ. ಇದು ಹಂಗಾಯ್ತ ಮನಸ್ಸು. ಹಂಗೆ ಅವಂದ ಅದೇನು ಹೆಂಡತಿ ಕಾಡಿ ಆಗೋದು ಮತ್ತೊಂದು ಹಳ ಉಪಯೋಗ ಮಾಡ್ತಾರೆ. ಅದ ಅರಮನೆಗೆ ಮತ್ತು ನಮ್ಮ ರಾಜ ಎಲ್ಲ ಬದಲಾಯಿಸ್ಕೊಂಡ್ರೆ ಎಲ್ಲ ಬಂದಿನ ಬರ್ಬಿಡ್ದ ಇದು ಕಾಡಿಯಾಗಿ ಸಿಗಲಾಗ್ತೈತಿ ಅರಮನೆ ಒಳಗೆ. ಇನ್ನೇನಿತ್ತಂದ್ರೆ ಕಡ್ಡಿ ಅಂತ ನಾವು ರಾಜ ನೀವು ಹೇಗೆ ಕರ್ಕೊಂಡು ಅದು ಹಿಂಗೆ ಹಾಕಿಬಿಡ್ತೀವಿ. ಕಾಡಿ ಆಗಿರ್ತಾರೆ ಏನಿರ್ತಾರೆ ಓದ್ಬಿಟ್ಟು ಬರೋದು ಮಾತು ತಂದು ಹಾಗೆ ಬಿಟ್ಟರು ಮನ್ಯಾಗ ಮುಸುದ. ಅವಾಗ ಒಂದು ಹಾಳು ಹಿಡಿತೀನಿ ಏನು ಮಾಡೋದು ಅದನ್ನೊಂದು ಉಪಯೋಗ ಮಾಡಿದ. ಮೊದಲು ಹೆಂಗೆ ಇದ್ದಂಗೆ ಆಗಬೇಕು. ಮೊದಲು ಹೆಂಗೆ ಅದೇ ಮುಸುದ ಅದೇ ಹೇಳ್ತಿ ಅಂತ ಸಾಮರ್ಥ್ಯ ಇರ್ತದೆ. ನಾವೆಲ್ಲ ಜೀವನ ಮುಕ್ತನಾಗಿ ಮಾಡಪ್ಪ ಗುರುವೇ ಅಂತೆಲ್ಲ ಉಪಯೋಗ ಮಾಡಿದ್ರೆ ಔಷಧ ಜೀವನ ಮುಕ್ತ ಆಗಿದ್ರಲ್ಲ. ಏನಪ್ಪ ನಮ್ಮೂರೆಲ್ಲ ಸಮೃದ್ಧ ನಾಡಾಗಕ್ಕೆ ಬೇಡ್ಕೊಂಡಿದ್ರೆ ಆಗಿತ್ತು. ನಾವು ಅಲ್ಪ ತೃಪ್ತರು. ಆದ್ದರಿಂದ ಸಂಪ್ರದಾಯಗಳು ಪರಂಪರೆ ಭಾಳ ವಿಶೇಷ. ಸಮಯ 2:30 ಆಗತ್ತು. ಅವೆಲ್ಲ ಒಂದು ಬ್ರಹ್ಮವೇದಿಕೆ ಅತ್ಯಂತ ಶಾಂತಪ್ರಾಯ ಎಲ್ಲ ಕಾರ್ಯಕ್ರಮ ಭಾಗಿಗಳಾಗಿದ್ದೀವಿ. ನಮ್ಮ ಸಾಹುಕಾರ ಬರಬೇಕಾಯ್ತು. ಸಾಹುಕಾರ ಅವರು ಫೋನ್ಯಾಗ ಮಾತಾಡಿದ್ರೆ ಕೂಡ 22ನೇ ತಾರೀಕು ಬರ್ತೀವಿ ಅಂತ ಹೇಳಿ ಆಮೇಲೆ ಅವ್ರಿಗೆ ಅನಿವಾರ್ಯ ಕಾರಣ ರಾಜಕಾರಣದಾಗ ಅವ್ರಿಗೆ ನೂರಾರು ತೊಂದರೆಗಳಿರ್ತಾವೆ, ಒತ್ತಡಗಳಿರ್ತಾವೆ. ಅಲ್ಲೆಲ್ಲ ಅಧಿವೇಶನ ಚಲೋ ಆಗೈತಿ. ಅದರಿಂದ ಸಾಹುಕಾರ ಬಂದಾರ. ಮತ್ತು ನಿಮಗೆಲ್ಲ ಹೇಳಿದವರು ಆಸಕ್ತಿ ಆಸಕ್ತಿ ಅವ್ರು ತಮ್ಮ ಏನು ಇಲ್ಲಿವರೆಗೆ ಏನು ಖರ್ಚಾಯ್ತಲ್ಲ ಅವರ ನೋಡ್ಕೊಂಡಾರ. ಅದನ್ನೆಲ್ಲ ನೀವೆಲ್ಲ ಇಷ್ಟು ಹೆಚ್ಚಿನ ಪ್ರಮಾಣ ಜನರು ಕೂಡ್ಕೊಂಡು ಆ ಆಶ್ರಮದ ಅತ್ಯಂತ ವೈಭವವಾಗಿ ಉದ್ಘಾಟನೆ ಮಾಡುವಂಥ ಇಚ್ಛಾ ವ್ಯಕ್ತ ಮಾಡ್ಯಾರ. ಅದು ಲಕ್ಷ್ಮಣ ಸರ್ಕಾರ ಉದ್ಘಾಟನೆ ಮಾಡೋದು ಅವೆಲ್ಲ ಭಾಳ ಸಮಯ ಇಲ್ಲ. ಗಿಲ ಮಾಡಾತಾರೆ ಎಲ್ಲ ಕೆಲಸ ಎಲ್ಲ ಬದಾವ. ಗಾಡಿ ಕೆಲಸದಲ್ಲಿ ಕಿಟಕಿಯೆಲ್ಲ ಕೆಲಸ ಗಿಲಾವ ಬಣ್ಣ ಸ್ವಲ್ಪ ಕೆಲವೊಂದು ಹಚ್ಚಿ ಕಡೆ ಸ್ವಲ್ಪ ಅಭಿವೃದ್ಧಿ ಸ್ವಚ್ಛತೆ ಕಾರ್ಯ ಅಷ್ಟ ಅಂತಂದ್ರೆ ಕೆಲವೇ ಇನ್ನೊಂದು 2-4 ತಿಂಗಳ ಎಲ್ಲ 2-3 ತಿಂಗಳ ಕೆಲಸ ಮುಗಿಯೈತಿ. ಆದ್ದರಿಂದ ನಾವೆಲ್ಲ ಅಲ್ಲಿ ಆಜುಬಾಜು ಎಲ್ಲ ಗ್ರಾಮದ ಎಲ್ಲ ಸಂಪ್ರದಾಯದ ಹಳ್ಳಿ ವ್ಯವಹಾರದಲ್ಲೆಲ್ಲ ಕೊಟ್ಟು ಈ ಸಮಾಜ ಕುಮಾರಿ
ಅಲ್ಲಳಿ ಈ ಕಡೆಲ್ಲ ಕೌಡ್ರಪ್ಪ, ಸಂಕೋನಟ್ಟಿ, ಕುಂಡೇವಾಡಿ, ಅನೇಕ ಎಲ್ಲ ಭಾಗದವರು ಬಂದರೆ ಆ ಒಂದು ಗಡ್ಡೆರಟ್ಟಿ ಎಲ್ಲ ಭಾಗ ಎಲ್ಲರಿಗೂ ಅವಶ್ಯಕತೆ ಇರ್ತದೆ. ಆ ಭಾಗದ ಜನರಿಗೆ ಎಲ್ಲ 17 ಆಶ್ರಮ ಆಗಬೇಕಾಯ್ತು. ಅದೇನು ಅದೇ ವರ್ಷದೊಳಗೆ 2 ಸಲ 3 ಸಲ ದಿಲ್ಲೆ ದೇವರ ದಿಲ್ಲೆ ಒಂದು ಆಗ್ತೈತಿ, ಮಾರ್ಕ್ಸದ ದಿಲ್ಲೆ ಆಗ್ತೈತಿ. ದಿಲ್ಲೆ ಮಂದಿ ಸಾಧು ಸಂತರಿಗೆ ವಾಸ್ತವ ಮಾಡಕ್ಕೆ ಒಂದು ದೊಡ್ಡ ಕ್ಷೇತ್ರ ಆಗಿದೆ. ಅದಲ್ಲ ಮಾವಾನ ಪೂಜೆಗಳ ಹಬ್ಬದ ದಿಲ್ಲೆನೂ ರಥೋತ್ಸವ ಅಲ್ಲೇ ಆಗಿದೆ. ಅದೊಂದು ಮುಖ್ಯ ಕೇಂದ್ರವಾಗಿ ಪರಿವರ್ತನೆ. ಎಲ್ಲ ಆಶ್ರಮ ಸೋಲಾಪುರದಾಗೂ ಆಶ್ರಮದ, ಹುಬ್ಬಳ್ಳಿಯಲ್ಲಿ ದೊಡ್ಡ ಆಶ್ರಮ ಅದ. ಅದರಂತೆ ಇನ್ನೊಂದು ಕೇಂದ್ರ ಬಿಂದುವಾಗಿ ಪರಿವರ್ತನೆ ಆಗಲಾಗ್ತದೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಎಲ್ಲ ಮಾಡೋಕ್ಕೆ ಶಕ್ತಿ ಐತಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಗುರುಪಾದ ಸೇನರು, ತಾರಾತ್ಮ ಮಹಾರಾಜರು, ಜೋಶಿ ಗುರು ಎಲ್ಲ ಮಾತನ್ನು ದೇವರು ಭಾಳ ಸುಂದರವಾಗಿ ಮಾತಾಡಿದ್ದಾರೆ. ಮತ್ತು ಅದನ್ನು ನಮ್ಮ ಪೂಜಾರಿ ಸರ್ ಅವರು ಬಂದಿದ್ದಾರೆ. ಅವರು ಸಂಪ್ರದಾಯದ ಬಗ್ಗೆ ಬಹಳ ಅಧ್ಯಯನ ಮಾಡಿದವರಿದ್ದಾರೆ. ಇದರ ಪ್ರಚಾರ ಸಲುವಾಗಿ ಸಾಕಷ್ಟು ಶ್ರಮ ಪಡ್ತಾರೆ. ಸಂಪ್ರದಾಯ ಸಾಕಷ್ಟು ಗ್ರಂಥಗಳನ್ನ ಬರೆದಾರೆ. ಅವರು ಮಾತಾಡಬೇಕಾಗಿತ್ತು, ಸಮಯದ ಅಭಾವ. ಅವ್ರಿಗೆ ಅನುಕೂಲ ಇರ್ತದೆ. ಇವತ್ತು ಸಂಜೆ ಕಾರ್ಯಕ್ರಮಕ್ಕೆ ಬಂದಿತ್ತು ನಮ್ಮ ಸೇವಾ ಸರಿಸಿ ಅವರು ಭಾಳ ಚಲೋ ಆಗ್ತದೆ ನಾವು ಅನಿಸ್ತೇವೆ. ಅವರು ಆದ್ದರಿಂದ ಇನ್ನೂ ಸಂಜೆ ಮಾತು ಮಹಾತ್ಮರು ಕೂಡ್ತಾರೆ, ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ತಾವೆಲ್ಲ ಈ ಒಂದು ಪುಣ್ಯಕ್ಷೇತ್ರ ಇದೊಂದು ಪುಣ್ಯ ಭೂಮಿ. ನಮಗೆ ನಿಮಗೆ ಇದೊಂದು ಸ್ವರ್ಗ ಇದ್ದಂಗೆ. ಸಿಗೇರಿ ಮಂಟಪ ಅಂದ್ರೆ ನಾವು ಇಲ್ಲಿ ಉಪದೇಶ ಕೊಡೋಣ ಅಂತಾರೆ. ಭಾವಸಾಹೇಬ್ ಮಹಾರಾಜರ ಪುಣ್ಯ ನಾಡು. ನಿರ್ಮಲೇಶ್ವರ ಮಹಾರಾಜರ ಇಲ್ಲೆಲ್ಲ ಸಮಾಧಿಗಳು, ಮಾಧವಾನಂದ ಉದಾರಿ ಕೃಷ್ಣ ಮಾಧವಾನಂದ ಸಮಾಧಿ, ಎಲ್ಲ ಕ್ಷೇತ್ರ ದರ್ಶನ, ದಿನಾಲು ಪೂಜಾ, ಧ್ಯಾನ, ನಿತ್ಯನೇಮ, ಇದೊಂದು ಅವಕಾಶ ಎಲ್ಲ ಬಂದಂಥವ್ರಿಗೆ. ಇದ ಸತ್ತಾದ ರೂಪ ಇರಬೇಕು. ಹೊರತಾಗಿ ನಾವೇನೋ ಜಾತ್ರೆ ಮಾಡಕ್ಕೆ ಬಂದಿರೋದು ಕಲ್ಪನಾ ದರ್ಶನ ಹೋಗಬೇಡ. ಭಾವಸಾಹೇಬ್ ಮಹಾರಾಜ ಪುಣ್ಯಾರಾಧನೆ ಕಾರ್ಯಕ್ರಮ ಹೊರತಾಗಿ ಜಾತ್ರೆ ಕೂಡಲ ಜಾತ್ರೆ ನೀವು ಸಂಬಂಧ ಇಟ್ಕೋಬೇಡ್ರಿ. ನಿತ್ಯನೇಮ, ಧ್ಯಾನ, ಉಪಾಸನ ಇಷ್ಟು ಸಮಯ ಅವಶ್ಯಕತೆ ಸಿಕ್ಕಾಗ ಆ ಸಮಯ ಎಲ್ಲರೂ ಸದುಪಯೋಗ ಮಾಡ್ಕೊಂಡು ಮುಖ್ಯ ಆಗುತ್ತೆ. ಎರಡು ಭಾಗ ಕಾರ್ಯಕ್ರಮ 2 ಭಾಗ